ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 33ನೇ ಎಪಿಸೋಡನ್ನು ನಿರ್ಮಾಣ ಮಾಡಿ 43ನೇ ಎಪಿಸೋಡನ್ನು ನಿರ್ಮಾಣ ಮಾಡಿ ಈಗಾಗಲೇ 44ನೇ ಎಪಿಸೋಡಕ್ಕೆ ಪ್ರಾರಂಭ ಮಾಡುತ್ತಿದ್ದೇನೆ. ಮುಖ್ಯವಾದ ವಿಷಯ ಅಂತಂದರೆ ಭಾಳ ಜಾಗೃತಿ ವಹಿಸಿ ಕೇಳಬೇಕು. ಏನೆಂದರೆ, ಸಾಮಾನ್ಯವಾಗಿ ಮನೆಯು ಕಟ್ಟಡದ ನಿರ್ಮಾಣ ಮಾಡಿದ ನಂತರ ಮನೆಯ ಮುಂದೆ ಒಂದು ವಸಾರವನ್ನು ಅಥವಾ ಪಡಸಾಲೆ ಆಕಾರವಾಗಿ ಆಗಲಿ ಮುಂದಿನ ಮನೆಯ ಮುಂದೆ ಟಿನ್ನುಗಳ ಮುಖಾಂತರ ಒಂದು ಚಿಕ್ಕದಾದ ನೆರಳನ್ನು ಮಾಡಿಕೊಳ್ಳುವುದು ಸಾಮಾನ್ಯವಾದ ಪ್ರತಿಯೊಂದು ಕುಟುಂಬದಲ್ಲಿ ಉಂಟು. ಆ ಮನೆಯ ಮುಂದೆ ನೆರಳಿರಲಿ ಅಥವಾ ಮಳೆಯ ನೀರು ಬಾಗಿಲಿಗೆ ಮುಖ್ಯ ಬಾಗಿಲಿಗೆ ಆಗಲಿ ಮನೆಗಾಗಲಿ ತಾಕದಂತೆ ಇರಬೇಕೆಂಬುವ ಉದ್ದೇಶದಿಂದ ಸಾಮಾನ್ಯವಾಗಿ 100ಕ್ಕೆ 90% ಮನೆಯ ಮುಂದೆ ಒಂದು 5 ಫೀಟು 10 ಫೀಟು ಅವರು ಉದ್ದವಾಗಿ ರೇಖೆಗಳನ್ನು ಹಾಕಿ ಟಿನ್ ಶೀಟ್ಗಳನ್ನು ಹಾಕಿ ಒಂದು ಚಿಕ್ಕ ಪಡಸಾಲೆಯನ್ನು ಮಾಡಿದ್ದು ಉಂಟು, ನಾನು ನೋಡಿದ್ದೇನೆ. ಸರಿ, ಆದರೆ ಇದರ ಬಗ್ಗೆ ಏನು ಹೇಳುತ್ತೇನೆಂತಂದರೆ, ಪರವಾಗಿಲ್ಲ, ನಿರ್ಮಿಸಿಕೊಳ್ಳಬಹುದು. ಮನೆಗೆ ಕುಳಿತುಕೊಳ್ಳುವುದಕ್ಕೆ, ಮನೆಯ ನೀರು ಅಥವಾ ಗಾಳಿ ಅತಿ ಜಾಸ್ತಿ ಆದ ಗಾಳಿ ಬಂದರೂ ತೊಂದರೆಯಾಗುತ್ತದೆ ಎಂದು ಹಾಕಿಕೊಳ್ಳುವುದು ಉಂಟು. ಆದರೆ ಹಾಕುವ ಪದ್ಧತಿ ಹೇಗಿರಬೇಕೆಂದು ಹೇಳುತ್ತೇನೆ. ಮುಖ್ಯವಾದ ವಿಷಯ, ಈಗ ಸಾಮಾನ್ಯವಾಗಿ ಉತ್ತರ ಭಾಗದಲ್ಲಿ ಮನೆಗೆ ನಿರ್ಮಾಣ ಮಾಡಿದರೆ ಉತ್ತರ ಭಾಗಕ್ಕೆ ತಮ್ಮ ಮನೆಯು ಎಷ್ಟು ಉದ್ದವಾಗಿರುತ್ತದೆ, ಎಷ್ಟು ಅಗಲವಾಗಿರುತ್ತದೆ, ಅಷ್ಟು ಅಗಲವಾಗಿ ತಾವು 4 ಫೀಟು 10 ಫೀಟು ಮನೆಯ ಮುಂದೆ ತಾವು ಟಿನ್ ಸೀಟನ್ನು ಹಾಕಿಕೊಂಡು ನೆರಳನ್ನು ಮಾಡಿಕೊಂಡರೆ ತಮ್ಮ ಕಾರ್ ಶೆಡ್ ಆಗಲಿ ಅಥವಾ ಇದರ ಯಾವುದೇ ಆಗಲಿ ಅದರಲ್ಲಿ ನೆಲಗಡೆ ಮಾಡಲಿಕ್ಕೆ, ಕುಳಿತುಕೊಳ್ಳಲಿಕ್ಕೆ, ಹೊರಗಡೆ ಬಂದವರಿಗೆ ಕುಳಿತುಕೊಳ್ಳುವುದಕ್ಕೆ ಸಾಮಾನ್ಯವಾಗಿ ಮಾಡುವುದು ಉಂಟು. ಮಾಡಿ ಉತ್ತರ ಭಾಗದಲ್ಲಿ ಸಂಪೂರ್ಣವಾಗಿ ಆ ರೀತಿ ನಿರ್ಮಾಣ ಮಾಡಿಕೊಂಡರೆ ಏನು ತೊಂದರೆ ಇಲ್ಲ. ಅದು ತಾವು ಮೇಲ್ಛಾವಣಿಗೆ ತಾಕಿದಂತೆ ಮಾಡಿಕೊಂಡರೂ ಪರವಾಗಿಲ್ಲ, ತಾಕದಂತೆ ಮಾಡಿಕೊಂಡರೆ, ಅಂದರೆ ಉತ್ತರ ಭಾಗದಲ್ಲಿ ಮೇಲ್ಛಾವಣಿಗಿಂತ ಎತ್ತರವಾಗಿರಬಾರದು. ಏನು ಆ ಟಿನ್ನು ಮಾಡಿರ್ತಾರಲ್ಲ, ಮೇಲ್ಛಾವಣಿಗಿಂತ ಎತ್ತರ ಮಟ್ಟದಲ್ಲಿ ಇರಬಾರದು. ಇದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಬೇಕು. ಆ ರೀತಿ ಮಾಡಿಕೊಂಡು 1 ಫೀಟು ಅರ್ಧ ಫೀಟು ಛಾವಣಿಗಿಂತ, ಅಂದರೆ ಛಾವಣಿ ಅಂದರೆ ಕೆಲವೊಬ್ಬರು ಏನು ಅನ್ನುತ್ತಿದ್ದಾರೆ ಸ್ಲಾಬ್, ಛತ್ತ, ಕೆಲವೊಬ್ಬರು ಭಾಗದಲ್ಲಿ ನಿಂತಿದ್ದಾರೆ. ಆ ಛತ್ತಕ್ಕೆ ತಾಗದಂತೆ, ಛತ್ತಕ್ಕಿಂತ ಮೇಲೆತ್ತರವಾಗದಂತೆ ಟಿನ್ನನ್ನು ಬಗ್ಗಿಸಿಕೊಂಡು ಫಿಟ್ ಮಾಡಿಕೊಂಡು ಮನೆಯ ಮುಂದೆ ನೆರಳು ಮಾಡಿಕೊಂಡು ವಸಾರ ಪಡಸಾಲಿ ಅದು ಏನೇ ನಾನಾ ರೀತಿಯಿಂದ ಅನ್ನಬಹುದು, ಆ ರೀತಿ ನಿರ್ಮಾಣ ಮಾಡಿಕೊಳ್ಳಬೇಕು. ಒಂದು ವೇಳೆ ಕೆಲವೊಬ್ಬರು ಏನು ಮಾಡುತ್ತಾರೆಂದರೆ ಉತ್ತರ ಭಾಗದಲ್ಲಿ ಕೇವಲ ಉತ್ತರ ಈಶಾನ್ಯದಲ್ಲಿ ಬಿಟ್ಟು ವಾಯುದಲ್ಲಿ ಆ ರೀತಿ ಟಿನ್ ಆಕಾರವಾಗಿ ಸ್ವಲ್ಪ ಕೆಲವೊಂದು ಮಾಡಿಕೊಂಡು ಉತ್ತರದಲ್ಲಿ ಇಲ್ಲದಂತೆ ಅಂದರೆ ಟಿನ್ನು ಹಾಕದಂತೆ ಉತ್ತರ ವಾಯು ಅಷ್ಟೇ ಆ ಟಿನ್ನುಗಳನ್ನು ಫಿಟ್ ಮಾಡಿಕೊಂಡು ಇರುವುದು 100ಕ್ಕೆ 90% ನಾನು ನೋಡಿದ್ದೇನೆ. ಅದು ಮನೆಯಲ್ಲಿ ತಮ್ಮ ಸಲಕರಣೆಗಳು, ರೈತರಾಗಿದ್ದರೆ ಟ್ಯಾಕ್ಟ್ರು, ಮಾಲೀಕರಾಗಿದ್ದರೆ ಕಾರು, ಏನು ಎಂತ ಅವರವರ ತಕ್ಕ ಹಾಗೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುತ್ತದೆ. ಆ ರೀತಿ ಕೇವಲ ಉತ್ತರ ವಾಯುದಲ್ಲಿ ಮಾತ್ರ ಮಾಡಬಾರದು. ಭಾಳ ಎಚ್ಚರಿಕೆ, ಗಂಭೀರ ವಿಷಯ. ಮಾಡಬೇಕಾಗಿದ್ದರೆ ಇಡೀ ಭಾಗವನ್ನು ಮಾಡಿಕೊಳ್ಳಬೇಕು. ಒಂದು ವೇಳೆ ವಾಯುದಲ್ಲೇ ಬೇಡ ಅಂದರೆ ತಮ್ಮ ಉತ್ತರ ಈಶಾನ್ಯದಲ್ಲಿ ಕೇವಲ ಒಂದು ಕಾಲು ಭಾಗ ಮನೆಯ ಮುಖ್ಯ ದ್ವಾರದ ಮನೆಗೆ ನೀರು ಗಾಳಿ ತಾಕದಂತೆ, ಮಳೆಯ ನೀರು ಗಾಳಿ ತಾಕದಂತೆ ಒಂದು 4-6 ಫೀಟು ಟಿನ್ನು ಉದ್ದವಾಗಿ ನಿರ್ಮಿಸಿಕೊಳ್ಳಬಹುದು. ಉತ್ತರ ಈಶಾನ್ಯಕ್ಕೆ ಮಾತ್ರ ಕೇವಲ ಅರ್ಥದಂಥ ವಿಷಯವಾಗಿ ಬರುತ್ತದೆ. ಅದೇ ವಾಯುವಿನಲ್ಲಿ ಅರ್ಧ ಭಾಗಕ್ಕೆ ನಿರ್ಮಿಸಿದ್ದಾದರೆ ಅದು ದೋಷವಾಗುತ್ತದೆ. ಅದಕ್ಕೆ
ತಾವು ನಿರ್ಮಾಣ ಮಾಡುವ ಕಾಲಕ್ಕೆ ಆ ಟಿನ್ನು ರೇಖೆಗಳನ್ನು ಹಾಕುವ ಕಾಲಕ್ಕೆ ಬಹಳ ಗಂಭೀರವಾದ ಎಚ್ಚರಿಕೆಯಿಂದ ನಿರ್ಮಿಸಿಕೊಳ್ಳಬೇಕು. ಮನೆಯ ಚಾವಣಿಗಿಂತ ಮೇಲ್ಮಟ್ಟಕ್ಕೆ ಹೋಗಬಾರದು. ಹಾಗೂ ಕೇವಲ ವಾಯುದಲ್ಲಿ ಮಾತ್ರ ಟಿನ್ನುಗಳನ್ನು ಹಾಕಿ ಪಡಸಾಲೆಯ ವಸಾರವನ್ನು ನಿರ್ಮಿಸಿಕೊಳ್ಳಬಾರದು. ಇದು ಭಾಳ ಗಂಭೀರ ಸಮಸ್ಯೆ. ಈಗ ಏನಾದರೂ ಮಾಡಿದರೆ ವಾಯುದಲ್ಲಿ ತಾವು ಟಿನ್ನು ನಿರ್ಮಾಣಗಳು ಹಾಕಿದರೆ ಆ ಪಡಸಾಲೆಯು ಏನಾಗುತ್ತದೆಂದರೆ ಉತ್ತರ ವಾಯು ಬೆಳೆದು ಆ ಮನೆಯಲ್ಲಿ ತಾವು ಎಷ್ಟೇ ದೊಡ್ಡ ಮನೆಯನ್ನು ಕಟ್ಟಿದ್ದರೂ ಆ ಕೇವಲ ಒಂದು ಚಿಕ್ಕ ಟಿನ್ನಿನಿಂದ ಇಡೀ ಕುಟುಂಬವು ಒಂದು ಆತಂಕಕ್ಕೆ ಈಡಾಗುತ್ತದೆ. ನೋಡಿ, ಮನೆಯು ನೀವು ಎಷ್ಟು ಲಕ್ಷ ಕಟ್ಟಿದ್ದೀರಿ ಎಂಬುದು ಸಮಸ್ಯೆ ಇಲ್ಲ. ಇಲ್ಲಿ ಕೇವಲ ಒಂದು 4ರಿಂದ 6 ಟಿನ್ನು ಮನೆಗೆ ತಾಕದಂತೆ ಉತ್ತರ ವಾಯುದಲ್ಲಿ ನೀವು ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದೀಯಾದರೆ ಅದು ಗಂಭೀರ ಸಮಸ್ಯೆಯಾಗಿ ನೀವು ಆ ಮನೆಯಲ್ಲಿ ಐಶ್ವರ್ಯ, ಅಂತಸ್ತು, ವಿದ್ಯೆ, ಬುದ್ಧಿ ಎಲ್ಲ ಬರುವಂಥದ್ದೆಲ್ಲ ಕಳೆದು ಹೋಗಿ ಆ ಕೇವಲ 4-6 ಟಿನ್ನು ವಾಯುದಲ್ಲಿ ನಿಮ್ಮನ್ನು ನುಂಗಿ ನೀರು ಕುಡಿಸುತ್ತದೆ. ಭಾಳ ಎಚ್ಚರ. ಅದಕ್ಕೆ ನೀವು ಉತ್ತರ ಭಾಗದಲ್ಲಿ ಏನಾದರೂ ಆ ರೀತಿ ಪಡಸಾಲೆ ವಸಾರೆ ನಿರ್ಮಿಸಬೇಕೆಂದಿದ್ದರೆ ಇಡೀ ನಿಮ್ಮ ಮನೆಯ ಅಗಲ ಎಷ್ಟಿರುತ್ತದೆ ಆ ಸಂಪೂರ್ಣವಾದ ಅಗಲಕ್ಕೆ ನೀವು 5 ಫೀಟ್ ಹಾಕಬಹುದು, 10 ಫೀಟ್ ಹಾಕಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ನಿಮ್ಮ ನಿಂಟಲ್ ಅಂದರೆ ಇದರ ಲೆವೆಲ್ಗೆ, ಮನೆಯ ಲೆವೆಲ್ಗೆ ಗಿಂತ ಹೆಚ್ಚಿನ ಎತ್ತರದ ಮಟ್ಟದಲ್ಲಿ ಬರಲಾರದಂತೆ ಕಡಿಮೆ 1 ಫೀಟೋ 2 ಫೀಟೋ ತೆಳಮಟ್ಟದಲ್ಲಿ ಇರುವ ಹಾಗೆ ಕಟ್ಟೆಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ಕೂಡಲಿಕ್ಕೆ ನಿಲ್ಲಲಿಕ್ಕೆ ಮಾಡಿಕೊಂಡರೆ ಅದು ಯಾವುದೇ ತೊಂದರೆಯೂ ಇರುವುದಿಲ್ಲ. ಅದಕ್ಕೆ ಒಂದು ಚಿಕ್ಕ ಟಿನ್ನು ಸಹ ನಮಗೆ ಅದೆಷ್ಟು ದೋಷವನ್ನು ತಗುಲಿಸುತ್ತದೆಂದರೆ ಅದು ಹೇಳಲು ತೀರದು. ಅದಕ್ಕೆ ಇದೇ ಒಂದೇ ವಿಡಿಯೋದಲ್ಲಿ ಕೂಲಂಕುಷವಾಗಿ ಹೇಳಲಿಕ್ಕೆ ಆಗದು. ಮತ್ತೆ ಮುಂದೆ ಎಲ್ಲ ರೀತಿಯಿಂದ ಹೇಳುತ್ತಾ ಇರ್ತೀನಿ. ಅದಕ್ಕೆ ತಾವು ತಪ್ಪದೆ ಉತ್ತರ ಭಾಗದಲ್ಲಿ ತಾವು ಏನಾದರೂ ಮನೆಗೆ ನೆರಳನ್ನು ನೀರು ತಾಕದಂತೆ, ಮನೆಗೆ ಗೋಡೆ ತಾಕದಂತೆ ಟಿನ್ನುಗಳನ್ನು ಹಾಕಿ ವಸಾರೆ ಪಡಸಾಲೆ ಏನಾದರೂ ನಿರ್ಮಿಸಿದ್ದಾದರೆ ಅದು ಇಡೀ ಉತ್ತರ ಭಾಗಕ್ಕೆ ಹಾಕಿಕೊಳ್ಳಿ, ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿರುತ್ತದೆ. ಒಂದು ವೇಳೆ ಅದು ಆಗದಿದ್ದರೆ ಕೇವಲ ಉತ್ತರ ಈಶಾನ್ಯದಲ್ಲಿ ಮಾತ್ರ ಹಾಕಿಕೊಳ್ಳಿ, ಪರವಾಗಿಲ್ಲ, ತೊಂದರೆ ಆಗೋದಿಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತದೆ. ಉತ್ತರ ಈಶಾನ್ಯ ಬೆಳೆದಂತಾಗುತ್ತದೆ. ಉತ್ತರ ವಾಯುದಲ್ಲಿ ಕೇವಲ ಒಂದೇ ಭಾಗದಲ್ಲಿ ನಿರ್ಮಿಸಿದ್ದಾದರೆ ಪದೇ ಹೇಳುತ್ತೇನೆ, ನಾನು ಈಗಾಗಲೇ ಹೇಳಿದಂತೆ ಅಲ್ಲೆಲ್ಲ ಅನುಭವಗಳು, ನಿನ್ನ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ, ಮಕ್ಕಳಿಗೆ ಒಳ್ಳೆಯ ಸಂಬಂಧಗಳು ಬರುವುದಿಲ್ಲ, ಮನೆಯ ಒಡೆಯನು ಸಕಾಲಕ್ಕೆ ಮನೆಗೆ ಬರುವುದಿಲ್ಲ, ಹಾಗೂ ಅವನು ಕೆಟ್ಟ ಚಟಗಳಿಗೆ, ದುರಭ್ಯಾಸಗಳಿಗೆ, ಮಕ್ಕಳು ದುರಭ್ಯಾಸಗಳಿಗೆ, ವಿದ್ಯಾಭ್ಯಾಸ, ಆರ್ಥಿಕ ಅಭಿವೃದ್ಧಿ, ಎಲ್ಲ ರೀತಿಯ ನಾನಾ ರೀತಿಯ ತೊಂದರೆಗಳಿಗೂ ಈಡಾಗುತ್ತಾನೆ. ನೀವು 50 ಲಕ್ಷ ಕೊಟ್ಟು ಮನೆ ಕಟ್ಟಿಸಿದರೂ ಕೇವಲ ಒಂದು ಶೆಡ್ ಮಾತ್ರ ನಿಮ್ಮನ್ನು ನುಂಗಿ ನೀರು ಕುಡಿಯುತ್ತದೆ ಎಂದು ಪುನಃ ವಿಚಾರ ಮಾಡಿ ಹೇಳುತ್ತೇನೆ. ಅದಕ್ಕೆ ನೀವು ಉತ್ತರ ಭಾಗದಲ್ಲಿ ಶೆಡ್ಡನ್ನು ನಿರ್ಮಿಸುವುದಕ್ಕಾದರೆ ಇಡೀ ಉತ್ತರ ಭಾಗದಲ್ಲಿ ಸರಿಯಾಗಿ ಒಂದೇ ರೀತಿಯಿಂದ ಅಳತೆಗೆ ಪ್ರಕಾರ ನಿರ್ಮಿಸಿಕೊಳ್ಳಿ, ಯಾವ ದೋಷವೂ ಇರುವುದಿಲ್ಲ. ಈಗ ಇದೇ ರೀತಿಯಾಗಿ ಮುಂದೆ ಪೂರ್ವದ ಭಾಗದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಬೇಕು, ಟಿನ್ನುಗಳ ಶೆಡ್ಡುಗಳು ಎಂಬುವುದು ನಾನು ವಿಸ್ತಾರವಾಗಿ ತಿಳಿಸುತ್ತೇನೆ. ಅಲ್ಲಿ ಯಾವ ಭಾಗದಲ್ಲಿ ಯಾವ ರೀತಿ ನಿರ್ಮಿಸಿದರೆ ಕಷ್ಟ ಸುಖಗಳು ಒಳ್ಳೆಯದು ಕೆಡುಕು ಎಂಬುದರ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಾಮೆಂಟ್ಸ್ ಮಾಡಿ, ಇತರರಿಗೆ ಶೇರ್ ಮಾಡಿ. ನೀವು ಕಾಮೆಂಟ್ಸ್ ಮಾಡ್ತಾ ಇದ್ದರೆ ನನಗೆ ತಿಳಿಯುತ್ತದೆ ಯಾವ ರೀತಿ ಏನು ಎಂಬುದು. ತಮಗೆ ಏನಾದರೂ ಬೇಕಿದ್ದರೆ ಈ ಕಾಮೆಂಟ್ಸ್ ಮುಖಾಂತರ ನಾನು ಉಚಿತವಾಗಿ ಎಲ್ಲ ರೀತಿಯಿಂದ ನಾನು ಮತ್ತೆ ತಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೇನೆ ಎಂದು ಹೇಳುತ್ತೇನೆ. ಅದಕ್ಕೆ ಮುಂದಿನ ವಿಡಿಯೋ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳುತ್ತೀರೆಂದು ನಾನು ಭಾವಿಸುತ್ತೇನೆ.